ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ನಿಲಯ ಆರ್ಕ್ ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಇದು ಪ್ರೈಮರ್ ಅಪ್ಲೈ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು ವಾಲ್ ಮೇಲೆ ಪ್ರೈಮರ್ ಪಟ್ಟಿ ಪ್ಲಸ್ ಪ್ರೈಮರು, ಅಕ್ರಿಲಿಕ್ ಪಟ್ಟಿ ಕಂಪಲ್ಸರಿ. ಅದ್ರ ಮೇಲೆ ಬೇಸಿಕ್ ಪ್ರೈಮರ್ ಇಲ್ಲಾಂದರೆ ರಾಯಲ್ ಬೇಸ್ ಕೋಟ್ ಪ್ರೈಮರ್ನು ಮಾಡ್ಬೋದು. ಓಕೆನಾ. ಸೊ ನಾವು ಸದ್ಯಕ್ಕೆ MDF ಮೇಲೆ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಪ್ರೈಮರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, 2 ಕೋಟ್ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀವಿ ಪಟ್ಟಿ ಬದಲು. ನೀವು ಬಂದು ಜಸ್ಟ್ 1 ಕೋಟ್ ಪ್ರೈಮರ್ ಮಾಡ್ಬೋದು, ಸ್ವಲ್ಪ ತಿಕ್ಕಾಗಿ ವೈಟ್ ಆಗಬೇಕಷ್ಟೆ. ಓಕೆನಾ. ಇದು ನೀವು ಪ್ರೊಸೆಸ್ ನೋಡ್ಬೋದು. ನಾನು ಸ್ಮೂದಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ MDF ಆಲ್ರೆಡಿ ಸ್ಮೂದೇ ಇರುತ್ತೆ. ಸೊ ಇದು ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಮೆಟೀರಿಯಲ್ ಎಲ್ಲ ಕರೆಕ್ಟಾಗಿ ಟಿಂಟ್ ಮಾಡ್ಕೋಬೇಕು. ಸ್ವಲ್ಪನೂ ಅದು ಬಬಲ್ಸ್ ಏನು ಕಾಣಬಾರ್ದು. ಸೊ ಇದು ಆದಮೇಲೆ ಫಸ್ಟ್ ಕೋಟ್ ಮಾಡಿರೋದು ತೋರಿಸ್ತೀನಿ ನೋಡಿ. ಇದು ನಾವು ಬೇಸ್ ಪ್ರಿಪೇರ್ ಮಾಡಿದ್ದೀವಿ, ಅಂದರೆ ಪ್ಲೇನ್ ಇರುತ್ತೆ. ಇದು ಫುಲ್ ಗೋಡೆ ಪ್ಲೇನ್ ಈ ಥರ ಮಾಡ್ಕೊಂಡು ಡ್ರೈ ಆಗಿ ಬಿಡಬೇಕು. ಅದು ಡ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ಬ್ರಷಿಂದ ಸ್ಟ್ರೋಕ್ಸ್ ತೆಗಿಬೇಕು. ಸೊ ಆಲ್ರೆಡಿ ಈಗ ಮುಂದೆ ತೋರಿಸ್ತೀನಿ ನೋಡಿ. ಇದು ಈ ಥರ ಸ್ಟ್ರೋಕ್ಸ್ ಇರುತ್ತೆ. ಈ ಥರ ಸ್ಟ್ರೋಕ್ಸ್ ನೋಡಿಕೊಂಡು ನಾವು ಒಂದು ಸ್ಟ್ರೋಕ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇದು ಡ್ರೈ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ಅದನ್ನು ತೋರಿಸ್ತೀನಿ. ಈ ಥರ ನೀವು ಎಲ್ಲ ವಾಲ್ ಮಾಡಿಕೊಂಡು ಜಸ್ಟು ರ್ಯಾಂಡಮ್ಲಿ ಮಾಡಬೇಕು. ಒಂದೇ ಲೈನ್ ಮಾಡಬೇಕಂತ ಏನು ಕಂಪಲ್ಸರಿ ಏನಿಲ್ಲ. ರ್ಯಾಂಡಮ್ಲಿ ಬೈ ಚಾನ್ಸ್ ಎಲ್ಲೋ ಬಿಟ್ಟಿದ್ರ ಅಂದ್ರೂ ನೀವು ರಿಕವರ್ ಮಾಡ್ಕೋದು ಡ್ರೈ ಆಗೋಕ್ಕೆ ಮುಂಚೆ. ಡ್ರೈ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಕಸ್ಟಮೈಸ್ ಇರೋದು. ಈ ಮ್ಯಾಟ್ ಫಿನಿಷಲ್ಲಿ ನಿಮಗೆ ಯಾವ ಥರದ್ದು ಪ್ಯಾಟರ್ನ್ ಬರೋಲ್ಲ, ಪ್ಲೇನ್ ಬರೋದು ಕಂಪ್ನಿ ಪ್ರೊಸೆಸ್ಸು. ನಾನು ಸ್ವಲ್ಪ ಅಲ್ಟರ್ನೇಟ್ ಮಾಡೋಣ ಅಂತ ಮಾಡಿರೋದು ಸ್ಟ್ರೋಕ್ಸು. ಡ್ರೈ ಆದಮೇಲೆ ನೋಡಿ ಹೆಂಗೆ ಕಾಣುತ್ತೆ. ಇದು ಫುಲ್ ಡ್ರೈ ಆಗಿರೋದು ನೋಡ್ಬೋದು. ಹುಡುಗ ಕೈಯಿಂದ ಎತ್ತಿದ್ದಾರೆ, ಟಚ್ ಆಗ್ತಾಯಿದೆ. ಸೊ ಇದು ಲೈಟಾಗಿ ಸ್ವಲ್ಪ ಕ್ಲೌಡಿ ಫೀಲ್ ಬರ್ಬೋದು ಅಷ್ಟೇ. ಸೊ ನೋಡಿ ದೂರಿಂದನೇ ಹೆಂಗಿದೆ ಅಂತ. ಇನ್ನೊಂದು ಡಿಸೈನ್ ಇದೆ, ಅದು ನಾನು ನಿಮಗೆ ಬೇರೆ ವೀಡಿಯೋನಲ್ಲಿ ಪಾರ್ಟ್ 2ನಲ್ಲಿ ತೋರಿಸ್ತೀನಿ. ಇದು ಮ್ಯಾಟ್ ರಾಯಲ್ ನಿಲಯ ಆರ್ಕ್ ಮ್ಯಾಟ್. ಇದು ನಾನು ಬೇರೆ ವೀಡಿಯೋಲಿ ಇನ್ನೂ ನೋಡ್ತೀನಿ.